ಗೌರಿಬಿದನೂರಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಕಾರು ಹಾಗೂ ದ್ವಿಚಕ್ರ ವಾಹನಗಳ ನಡುವೆ ಸಂಭವಿಸಿರುವಂತಹ ಭೀಕರ ದುರಂತ ಇದು. ಅಪಘಾತದಲ್ಲಿ ಬೈಕ್ ಸವಾರರಿಬ್ಬರು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ವೇಗವಾಗಿ ಬಂದಂತಹ ಕಾರು ಚಾಲಕ ಆ 3 ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ನಗರದ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಕಾರು ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಇಬ್ಬರು ದ್ವಿಚಕ್ರ ವಾಹನ ಸವಾರರು ಸ್ಥಳದಲ್ಲಿ ಅಸುನೀಗಿದ್ದಾರೆ. ಚನ್ನೇನಹಳ್ಳಿ ಮೂಲದ 60 ವರ್ಷದ ನಂಜಪ್ಪ ಮೃತಪಟ್ಟಿದ್ದಾರೆ. ಹಾಗೆ ಕೋಲ್ಕತ್ತಾ ಮೂಲದ 24 ವರ್ಷದ ಸೌರವ್ ಅಂತ ಹೇಳಿ ಗುರುತಿಸಲಾಗಿದೆ. ಉಳಿದ 2 ದ್ವಿಚಕ್ರ ವಾಹನ ಸವಾರರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ತುಮಕೂರು ಕಡೆಯಿಂದ ಬಂದಂತಹ ಕಾರು ಚಾಲಕನ ನಿರ್ಲಕ್ಷ್ಯಕ್ಕೆ ಈ ರೀತಿಯಾದಂತಹ ಅಪಘಾತ ಸಂಭವಿಸಿದೆ. ನೋಡಿ, ಕಾರು ಚಾಲಕ ತನ್ನ ಕೆಲಸವನ್ನ ಮಾಡಿ ಆ ಕಾರನ್ನ ಅಲ್ಲೇ ಸ್ಥಳದಲ್ಲಿ ಬಿಟ್ಬಿಟ್ಟು ಎಲ್ಲಿ ನನ್ನ ಅರೆಸ್ಟ್ ಮಾಡಿಬಿಡ್ತಾರೋ, ಎಲ್ಲಿ ನನ್ನ ಬಂಧಿಸ್ಬಿಡ್ತಾರೋ, ಯಾಕಂದ್ರೆ ಈಗಾಗಲೇ ಇಬ್ಬರ ಜೀವವನ್ನ ಬಲಿ ಪಡೆದುಕೊಂಡಿದ್ದಾನೆ ಅಂತ ಹೇಳಿ ಪರಾರಿ ಆಗಿದ್ದಾರೆ. ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಗೌರಿಬಿದನೂರಿನಲ್ಲಿ ಭೀಕರ ಅಪಘಾತ ಸಂಭವಿಸಿರುವಂತಹ ಕಾರಣದಿಂದಾಗಿ ಈಗ ಇಬ್ಬರು ಸಾವನ್ನಪ್ಪಿದ್ದಾರೆ. ಕಾರು ಹಾಗೂ ದ್ವಿಚಕ್ರ ವಾಹನಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಸವಾರರಿಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ವೇಗವಾಗಿ ಬರ್ತಾ ಇತ್ತು, ಅದು ಏನ್ ಫಾಸ್ಟ್ ಆಗಿ ಹೊಡಿತಾರೋ ಗಾಡಿನ ಅಪ್ಪ. ವೇಗವಾಗಿ ಬಂದಂತಹ ಕಾರು ಅಫ್ಕೋರ್ಸ್ ನಿಯಂತ್ರಣ ತಪ್ಪಿರುತ್ತೆ, ಬೇಕಾಗಿರಲ್ಲ. ಮುಂದೆ ವಾಹನಗಳು ಅಂದ್ರೆ ದ್ವಿಚಕ್ರ ವಾಹನಗಳು ಹೋಗ್ತಾ ಇದ್ವು, ಏಕಾಏಕಿಯಾಗಿ ಹೋಗಿ ಗುದ್ದುಬಿಟ್ಟಿದ್ದಾನೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಆ ಭೀಕರ ಆಕ್ಸಿಡೆಂಟ್ ಆಗಿದೆ. ಅದು ಅಂದಾಜು ಹೋದು ಸಂಪೂರ್ಣವಾಗಿ ಮುಂಭಾಗ ಯಾವ ಮಟ್ಟಿಗೆ ನಚ್ಚುಕುಚ್ಚಾಗಿದೆ ಅಂತ ಹೇಳಿ. ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಇಬ್ರು ಸಾವನ್ನಪ್ಪಿದ್ದಾರೆ. ಸಂಪೂರ್ಣವಾಗಿ ನಚ್ಚುಕುಚ್ಚಾಗಿದೆ ಕಾರಿನ ಮುಂಭಾಗ. ಅದು ಎಷ್ಟರ ಮಟ್ಟಿಗೆ ಫಾಸ್ಟ್ ಓಡಿಸಿರ್ಬೇಕು ಆ ವ್ಯಕ್ತಿ. ಎಸ್ಕೇಪ್ ಆಗಿದ್ದಾನಂತೆ. ಪೊಲೀಸರು ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ.